ಸುಭದ್ರಮ್ಮ ಮಗನ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದರು. ಈ ನಡುವೆ ಯಾಕೋ ಅದು ಚಂದ್ರಮೋಹನನಿಗೆ ಬೇಕಾಗಿರಲಿಲ್ಲ. ಅವನು ಹೆತ್ತ ತಾಯಿಯನ್ನು ದ್ವೇಷಿಸುವಷ್ಟು ಕಟುಕನಾಗಿರಲಿಲ್ಲ. ಆದರೆ ಅವನ ಮನಸ್ಸೇ ಹಿಡಿತದಲ್ಲಿ ಇರಲಿಲ್ಲ. ಅದು ಸುಭದ್ರಮ್ಮನ ಕಡೆ ಉದಾಸೀನ ದೃಷ್ಟಿ ಬೀರುತ್ತಿತ್ತು. ತನ್ನ ಸುಖವನ್ನು ಬಲಿಕೊಟ್ಟ ತಪ್ಪಿತಸ್ಥಳೆಂದು ಅವನ ಮನ ಎಂದೋ ತೀರ್ಮಾನಿಸಿತ್ತು. ಮಗ ಬಂದು ಬಟ್ಟೆ ಬದಲಾಯಿಸುವವರೆಗೂ ಸುಮ್ಮನಿದ್ದ ಸುಭದ್ರಮ್ಮ ಬಾಗಿಲ ಬಳಿ ಪ್ರತ್ಯಕ್ಷವಾದರು. ತಟ್ಟೆ ಹಾಕಿದ್ದೀನಿ, ಬರ್ತೀಯಾ ಎಂದರು. ಇಲ್ಲಮ್ಮ, ನನಗೆ ಬೇಡ ಎಂದ. ಎಷ್ಟೇ ಹಸನ್ಮುಖನಾಗಿ ಮಾತಾಡಬೇಕೆಂದುಕೊಂಡರೂ ಅವನಿಂದ ಆಗಲಿಲ್ಲ. ಚಂದ್ರು, ಹೇಳಪ್ಪ, ರಾತ್ರಿ ಊಟ ಮಾಡದೆ ಮಲಗೋದು ತಪ್ಪು ಎಂದು ಸಣ್ಣ ಮಗುವಿಗೆ ಹೇಳಿದಂತೆ ಹೇಳಿದರು. ಹಿಂದೆ ಆಗಿದ್ದರೆ ತಾಯಿಯ ಮೃದು ವಾಕ್ಯಕ್ಕೆ ಕರಗಿ ಹೋಗಿ ಹೊಟ್ಟೆ ತುಂಬಿದರೂ ಇನ್ನೊಂದು ಸಲ ಊಟ ಮಾಡಲು ಹಿಂತೆಗೆಯುತ್ತಿರಲಿಲ್ಲ. ಈಗ ಸಹಜವಾಗಿ ಹೊಟ್ಟೆ ಹಸಿಯುತ್ತಿದ್ದರೂ ತಾಯಿಯ ಕೈ ಊಟ ಬೇಡವೆನಿಸಿತು. ಇಲ್ಲ, ಖಂಡಿತ ನನಗೆ ಊಟ ಬೇಡ, ದಯವಿಟ್ಟು ನನ್ನ ಬಲವಂತ ಮಾಡಬೇಡ ಎಂದ ಬೇಸರದಿಂದ. ಸುಭದ್ರಮ್ಮನಿಗೆ ಇನ್ನೂ ಅಲ್ಲಿ ನಿಲ್ಲಲು ಮನಸ್ಸಾಗಲಿಲ್ಲ. ಮಗನ ಇತ್ತೀಚಿನ ನಡವಳಿಕೆ ಬೇಸರದ ಜೊತೆಗೆ ನೋವನ್ನು ತಂದಿತ್ತು. ಅಣ್ಣನ ಮಾತಿನ ಉಪಟಳವು ಅವರಿಗೆ ಸಾಕಾಗಿತ್ತು. ಮುಗ್ಧ ಹುಡುಗಿ ಕಣ್ಮಣಿಯ ಮೇಲೆ ಬೇಸರವಾಗದಿದ್ದರೂ ಮಗನ ಮನಸ್ಸನ್ನು ಅರಿತು ಅವನನ್ನು ಸಂತೋಷವಾಗಿಡಬಲ್ಲಳೆಂಬ ನಂಬಿಕೆಯು ಅವರಿಂದ ದೂರವಾಗಿತ್ತು. ಹೇಗೋ ಏನೋ ಮದುವೆಯಾದರೆ ಹೇಗೋ ಇದ್ದಾರೋ ಅನ್ನೋ ನಿರ್ಧಾರಕ್ಕೆ ಬಂದಿದ್ದರು. ಈ ನಡುವೆ ಪ್ರಭಾಳ ಮೇಲಿದ್ದ ಉದಾಸೀನ, ಬೇಸರ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿತ್ತು ಎಂದೇ ಹೇಳಬಹುದು. ಅವಳಾಗಿ ಈಗ ಬಂದು ಇವರ ಕ್ಷಮಾಪಣೆ ಕೇಳಿದರೆ ಅವಳನ್ನು ದೊಡ್ಡ ಮನಸ್ಸು ಮಾಡಿ ಮನೆಯಲ್ಲಿಟ್ಟುಕೊಳ್ಳಲು ತಯಾರಾಗುತ್ತಿದ್ದರೇನೋ. ಆದರೆ ಅವಳಾಗಿ ಅಳುತ್ತಾ ಸ್ವಾಭಿಮಾನ ಬಿಟ್ಟು ಮಾಡದ ತಪ್ಪಿಗಾಗಿ ಕ್ಷಮಾಪಣೆ ಕೇಳುವ ದುರ್ಬಲ ಮನಸ್ಸಿನ ಹೆಣ್ಣಾಗಿರಲಿಲ್ಲ ಪ್ರಭಾ. ಅತ್ತೆ, ಊಟ ಮಾಡೋಲ್ಲವಾ ಎಂದಳು. ಕಣ್ಮಣಿ ಎದುರಿಗೆ ಬಂದು ನಿಂತು, ಬೇಡ, ಚಂದ್ರುವಿಗೆ ಒಂದು ಲೋಟ ಹಾಲು ತಗೊಂಡೋಗಿ ಕೊಟ್ಟು ಊಟ ಮಾಡೋಗು ಎಂದು ಬಿಟ್ಟರು. ಕಣ್ಮಣಿ ಹಾಲಿನ ಲೋಟ ಕೊಂಡೊಯ್ದಾಗ ಚಂದ್ರಮೋಹನ್ ಮಲಗಿಬಿಟ್ಟಿದ್ದ. ಮಂಚದ ಬಳಿ ನಿಂತು ಮೆಲ್ಲಗೆ ಹೇಳಿದಳು, ಹಾಲು ಬೇಡ, ತಗೊಂಡೋಗು ಎಂದವನೇ ಆ ಕಡೆ ತಿರುಗಿಕೊಂಡು ಮಲಗಿದ. ಕಣ್ಮಣಿ ಹಾಲಿನ ಲೋಟವನ್ನು ಮರಳಿ ಕೊಂಡೊಯ್ದು ಅಡಿಗೆ ಮನೆಯಲ್ಲಿಟ್ಟು ಸಂಕೋಚವಿಲ್ಲದೆ ಊಟಕ್ಕೆ ಕುಳಿತಳು. ತಂದೆ ಮನೆಯಲ್ಲಿದ್ದಾಗ ದಿನ ಬೆಳಗಾದರೆ ಏಕಾದಶಿ ಇದ್ದದ್ದೇ. ವೆಂಕಣ್ಣನವರು ಯಾರಿಗಾದರೂ ಟೋಪಿ ಹಾಕಿ ದುಡ್ಡು ತಂದಾಗ ಅಂದು ಹಬ್ಬವೇ. ಮರುದಿನದ ಸಂಗತಿಯನ್ನು ಮರೆತು ಬೇಕಾದ್ದನ್ನೆಲ್ಲ ಮಾಡಿಸಿ ತಿಂದು ಬಿಡುತ್ತಿದ್ದರು. ಈ ತರಹದ ಪರಿಸರದಲ್ಲಿದ್ದ ಕಣ್ಮಣಿ ಎಂದಾದರೂ ಅತ್ತೆ ಮನೆಗೆ ಬಂದರೆ, ಅಯ್ಯೋ ದೇವರೇ, ಇಲ್ಲೇ ಇರೋ ಹಾಗೆ ಮಾಡಪ್ಪ ಎಂದು ಕಾಣದ ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ಪ್ರಭಾ ಹೋದ ಮೇಲೆ ಈ ಅವಕಾಶ ಅನಾಯಾಸವಾಗಿ ಕೂಡಿ ಬಂತು. ಅದರ ಪರಿಪೂರ್ಣ ಸುಖವನ್ನು ಅನುಭವಿಸುತ್ತಿದ್ದಳು. ತಾಯಿ ಮಗ ಕೊರಗಿನಲ್ಲಿ ಊಟ ಸರಿಯಾಗಿ ಮಾಡದಿದ್ದರೂ ಕಣ್ಮಣಿ ಅವರ ಪಾಲಿನದನ್ನು ತಾನೇ ತಿಂದು ದಷ್ಟಪುಷ್ಟವಾಗಿ ಮೈಕೈ ತುಂಬಿಕೊಳ್ಳತೊಡಗಿದಳು. ದಿನ ದಿನಕ್ಕೂ ಗುಜ್ಜಾನೆ ಮರೆಯಾಗತೊಡಗಿದಳು. ತೆಳ್ಳಗೆ ಬೆಳ್ಳಗೆ ಇದ್ದ ಕಣ್ಮಣಿ ಅಸಹ್ಯವಾಗುವಷ್ಟು ವಕ್ರವಾದಳು. ಇದನ್ನು ಗಮನಿಸಿಯೂ ಗಮನಿಸದಂತಿದ್ದ ಚಂದ್ರಮೋಹನ್. ಸುಭದ್ರಮ್ಮ ಅಡುಗೆ ಮನೆಗೆ ಬಂದಾಗ ಕಣ್ಮಣಿ ಸುತ್ತಲೂ ಅನ್ನ ಹುಳಿಯ ಪಾತ್ರೆಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಊಟ ಮಾಡುತ್ತಿದ್ದಳು. ಅನ್ನದ ತಪ್ಪಲೆಯಲ್ಲಿ ಸುಮಾರು ಮುಕ್ಕಾಲು ಅನ್ನ ಆಗಲೇ ಖಾಲಿಯಾಗಿತ್ತು. ಆದರೆ ಅವಳಿನ್ನೂ ಮಜ್ಜಿಗೆ ಅನ್ನಕ್ಕೆ ಬಂದಿರಲಿಲ್ಲ. ಅವಳ ಊಟದ ವೈಖರಿಯನ್ನು ನೋಡಿ ಅವರಿಗೆ ಕೋಪವೇ ಬಂತು. ಇದೇನು ಊಟ ಮಾಡಾಟ, ಅದೇನು ಹೊಟ್ಟೆಯೋ ಹಂಡೇನೋ, ಈ ಪಾಟಿ ತಿನ್ನೋದರಿಂದ ಆನೆ ಮರಿಯಾಗಿ ಬಿಟ್ಟಿದೆಯಾ ಎಂದು ರೇಗಾಡಿ ಹೊರಗೆ ಬಂದು ಬಿಟ್ಟರು. ಮಿಕ್ಕ ಅನ್ನ ಹುಳಿಯನ್ನೆಲ್ಲ ಕೆಲಸದವಳಿಗೆ ಕೊಡುವುದು ಮೊದಲಿನಿಂದಲೂ ರೂಢಿ. ಅದು ಕಣ್ಮಣಿ ಬಂದ ಮೇಲೆ ಚೇಂಜ್ ಆಗಿತ್ತು. ಏನಾದರೂ ಮಿಕ್ಕರೂ ಆಯಾಸ ಪಟ್ಟುಕೊಂಡು ತಾನೇ ತಿಂದು ಮುಗಿಸುತ್ತಿದ್ದಳು. ಆಗಾಗ ಕೆಲಸದವಳ ಗೊಣಗಾಟ ಕಿವಿಗೆ ಬಿದ್ದರೂ ಮುದ್ದು ಸೋದರ ಸೊಸೆಯನ್ನು ದಡ್ಡಿಸಲಾರರು ಸುಭದ್ರಮ್ಮ. ಅವಳ ದೆಸೆಯಿಂದಲೇ ಕೆಲಸಕ್ಕಿದ್ದ ಚೂಟಿ ಸುಬ್ರಹ್ಮಣ್ಯ ಕೆಲಸ ಬಿಟ್ಟು ಹೋಗಿದ್ದ. ಸೊಸೆ ನೆನಪು ಬಂದ ಸುಭದ್ರಮ್ಮನವರಿಗೆ ಅಳುವೆ ಬರುವಂತಾಯಿತು. ತಾವೆಂದಾದರೂ ಊಟ ಬೇಡ ಎಂದರೆ ಪ್ರಭಾ ಕಾಡಿ ಬೇಡಿ ಕರೆದೊಯ್ದು ಬಡಿಸುತ್ತಿದ್ದ ದೃಶ್ಯ ಅವರ ಕಣ್ಮುಂದೆ ಸುಳಿಯಿತು. ಆದರೂ ತಮ್ಮ ಕಾಲಿಗೆ ಬಿದ್ದು ತಾನು ಈ ಮನೆಯಿಂದ ಹೊರಗೆ ಹೋಗಲಾರನೆಂದು ಅಂಗಲಾಚದೆ ಜಂಬದ ಹೆಣ್ಣಾಗಿ ಹೋದವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ಅದಕ್ಕಾಗಿಯಾದರೂ ಮಗನಿಗೆ ಇನ್ನೊಂದು ಮದುವೆ ಮಾಡಲೇಬೇಕೆಂದು ನಿರ್ಧರಿಸಿದರು. ಅಂದು ಗುರುವಾರ ನೈಟ್ ಡ್ಯೂಟಿ ಇದ್ದುದರಿಂದ ಚಂದ್ರಮೋಹನ್ ಮನೆಯಲ್ಲೇ ಇದ್ದ. ವಾಮನಮೂರ್ತಿ ಬಂದವನೇ ಚಂದ್ರಮೋಹನ್ ಬಳಿ ಬಂದ. ಅವನಿಗೆ ಚಂದ್ರಮೋಹನ್ ಮೇಲೆ ಅಪಾರ ಗೌರವ. ನೋಡಿ, ಇವತ್ತು ರಾಘವೇಂದ್ರ ರಾಯರ ಮಠದಲ್ಲಿ ಅಭಿಷೇಕ ಇಟ್ಟುಕೊಂಡಿದ್ದೇನೆ, ತಾವು ದಯವಿಟ್ಟು ಬರಬೇಕು ಎಂದ ವಿನಯದಿಂದ. ವಾಮನ ಮೂರ್ತಿಯನ್ನು ಕಂಡರೆ ಚಂದ್ರಮೋಹನನಿಗೆ ಒಂದು ರೀತಿಯ ವಿಶ್ವಾಸ. ಅದಕ್ಕೆ ಕಾರಣ ಅವನ ಒಳ್ಳೆಯತನ. ಖಂಡಿತ ಕಾರಣ ಹೇಳಬೇಡಿ, ಬಂದೇ ಬರಬೇಕು ಎಂದ ತುಂಬ ವಿಶ್ವಾಸ ವ್ಯಕ್ತಪಡಿಸುತ್ತ. ಕಡೆಗೆ ಚಂದ್ರಮೋಹನ್ ಆಗಲಿ ಎನ್ನಲೇಬೇಕಾಯಿತು. ಮನೆಯಿಂದ ಹೊರಟವರು ಇವರು ಮೂವರು ಮಾತ್ರ. ಅಲ್ಲಿ ಮಠದಲ್ಲಿ ನೋಡಿದರೆ ದೊಡ್ಡ ಪರಿವಾರವೇ ಇತ್ತು. ವಾಮನಮೂರ್ತಿಯವರ ತಂದೆ ತಾಯಿ ಜೊತೆಗೆ ಶಾರದಳ ತಂದೆ ತಾಯಿ, ಇನ್ನಿಬ್ಬರು ತಂಗಿಯರು. ಇನ್ನೂ ಇದ್ದ ಜನರ ಪರಿಚಯ ಅವನಿಗೆ ಇರಲಿಲ್ಲ. ಆಗಲೇ ಅರ್ಚಕರು ಅಭಿಷೇಕ ಪ್ರಾರಂಭಿಸಿಬಿಟ್ಟಿದ್ದರು. ಇವರುಗಳೆಲ್ಲ ಬಂದು ಒಂದು ಕಡೆ ಕುಳಿತರು. ಚಂದ್ರಮೋಹನ್ ವಾಮನಮೂರ್ತಿ ನಿಂತೇ ಮೆಲುಧ್ವನಿಯಲ್ಲಿ ಮಾತಾಡುತ್ತಿದ್ದರು. ಒಳಗಡೆ ಬಂದ ಪ್ರಭಾ ಒಂದು ಗಳಿಗೆ ಅವಕ್ಕಾದರೂ ಮರುಗಳಿಗೆಯಲ್ಲಿ ಚೇತರಿಸಿಕೊಂಡಳು. ಕಲಿಯುಗದ ಕಲ್ಪತರು ರಾಯರ ಸನ್ನಿಧಿಗೆ ಬಂದು ಹಿಂದಿರುಗಲು ಅವಳಿಗೆ ಮನಸ್ಸಾಗಲಿಲ್ಲ. ಅದೂ ಅಲ್ಲದೆ ಭಯಪಡುವ ಕಾರಣವೂ ಇರಲಿಲ್ಲ. ತಾನೇಕೆ ಮುಖಭಂಗಿತಳಾಗಬೇಕು ಎಂದು ಧೈರ್ಯದಿಂದಲೇ ತಾನು ತಂದ ಬುಟ್ಟಿಯನ್ನು ಜಗಲಿಯ ಮೇಲಿಟ್ಟು ಹಿಂದಕ್ಕೆ ಬಂದಳು. ಮಂಜುಳೆಗೂ ಅವಳ ಧೈರ್ಯ ಮೆಚ್ಚುಗೆಯಾಯಿತು. ಇಬ್ಬರು ಹೋಗಿ ಒಂದು ಕಡೆ ಕುಳಿತರು. ಬಾಬು ತಾಯಿಯ ಮಡಿಲಿನಿಂದ ಜಗ್ಗಿ ಹೋಗಲು ಹವಣಿಸಿದ.
ಅಂಬೆಗಾಲಿನ ಬಾಬುವನ್ನು ಹಿಡಿಯುವುದೇ ಕಷ್ಟವಾಗಿತ್ತು. ಅವನ ಜೊಂಪೆ ಜೊಂಪೆಯಾದ ಕೂದಲಿಗೆ ಹೇರ್ ಪಿನ್ ಹಾಕಿ ಹಿಂದಕ್ಕೆ ಸರಿಸಿದ್ದರೂ ಅವುಗಳು ಹಿಡಿತಕ್ಕೆ ಸಿಗದೆ ಅವನ ಕೆನ್ನೆಯ ಮೇಲೆಲ್ಲ ಹರಿದಾಡಿ ಕಚಗುಳಿ ಇಡುತ್ತಿದ್ದವು. ಜನರು ಬರುವ ಸಂಖ್ಯೆ ಹೆಚ್ಚಾಯಿತು. ಸುಭದ್ರಮ್ಮನ ಕಣ್ಣುಗಳು ಮೊಮ್ಮಗನನ್ನು ತಟ್ಟನೆ ಗುರುತಿಸಿದವು. ಇಂದು ಪ್ರಥಮ ಬಾರಿ ಅವರಿಗೆ ಮೊಮ್ಮಗನ ದರ್ಶನ. ಅವರ ನೋಟ ಮಗುವಿನ ಮೇಲೆ ನೆಟ್ಟಿತು. ತಟ್ಟನೆ ತಲೆ ಎತ್ತದ ಪ್ರಭಾಳ ನೋಟಕ್ಕೆ ಚಂದ್ರಮೋಹನನ ನೋಟ ಎದುರಾಯಿತು. ಅಂದು ಮೊದಲ ಬಾರಿ ಕಂಡ ಅನುರಾಗಪೂರಿತ ಕಣ್ಣುಗಳು, ಅವುಗಳಲ್ಲಿ ಯಾವ ಕಲ್ಮಶ ಉದಾಸೀನವೂ ಇಲ್ಲ, ನಿತ್ಯ ನೂತನವಾಗಿದ್ದವು. ಬಾಬು ಯಾರ ತೊಡೆಯೋ ಏರಿ ಕುಳಿತು ಬಿಟ್ಟಿದ್ದ. ಅವರು ಎತ್ತಿಕೊಂಡು ಮೊದಲಿನಿಂದ ಮಾತನಾಡಿಸುತ್ತಿದ್ದರು. ಮಂಜುಳ ಹೋಗಿ ಎತ್ತಿಕೊಂಡು ಬಂದಳು. ಅಷ್ಟರಲ್ಲಿ ಜಗದೀಶ ಬಂದಿದ್ದರಿಂದ ಬಾಬು ಜಗ್ಗಿ ಅವನ ಬಳಿ ಹೋದ. ಒಳಗಿದ್ದ ಧಗೆಯನ್ನು ಅರಿತ ಜಗದೀಶ ಬಾಬುವನ್ನು ಎತ್ತಿಕೊಂಡು ಹೊರಗೆ ನಡೆದ. ಕೂತಿದ್ದ ಸುಭದ್ರಮ್ಮ ಮೆಲ್ಲಗೆ ಎದ್ದು ಹೊರಗೆ ನಡೆದರು. ಅದನ್ನು ಯಾರೂ ಗಮನಿಸಲಿಲ್ಲ. ದೇವರ ಸನ್ನಿಧಿಯಲ್ಲಿದ್ದರು. ಒಬ್ಬೊಬ್ಬರು ಒಂದೊಂದು ಬಗೆಯ ಯೋಚನೆಗೊಳಗಾಗಿದ್ದರು. ಜಗದೀಶನ ಹಿಂದೆ ನಡೆದವರು ಅವರು ಎರಡು ಕೈಗಳನ್ನು ಬಾಚಿ ಬಾಪ ಮರಿ ಎಂದರು. ಕಂಡವರ ಬಳಿಗೆಲ್ಲ ಹೋಗುವ ಬಾಬು ಅವರ ಕೈನೊಳಗೆ ನುಸುಳಿಯೇ ಬಿಟ್ಟ. ಎತ್ತಿ ಲೊಚಲೊಚನೆ ಮುತ್ತಿಟ್ಟರು. ಅವನಲ್ಲಿ ತಮ್ಮ ಮಗ ಚಂದ್ರು ಮಗುವಾಗಿದ್ದನ್ನು ಕಂಡರು. ಜಗದೀಶ ಏನೋ ಮಗು ಮುದ್ದಾಗಿದೆ ಎಂದು ಎತ್ತಿಕೊಂಡಿದ್ದಾರೆ ಎಂದೇ ತಿಳಿದುಕೊಂಡ. ಯಾರೋ ಸ್ನೇಹಿತರು ಸಿಕ್ಕಿದ್ದರಿಂದ ಅವರೊಡನೆ ಮಾತನಾಡುತ್ತಾ ನಿಂತ. ಅಭಿಷೇಕ ಮುಗಿದದ್ದರಿಂದ ಜನರು ತರಾತುರಿಯಾಗಿ ಒಳಗೆ ನಡೆದರು. ಜಗದೀಶ ಅವರ ಕೈಲಿದ್ದ ಮಗುವನ್ನು ಎತ್ತಿಕೊಂಡು ಒಳಗಡೆ ನಡೆದ. ಮಂಗಳಾರತಿ ಮುಗಿಯುವವರೆಗೂ ಜಗದೀಶನ ಬಳಿಯಿದ್ದ ಬಾಬು ತಾಯಿಯನ್ನು ನೋಡಿ ಅಳತೊಡಗಿದ. ಪ್ರಭಾ ಮಗನನ್ನು ಮುದ್ದಿನಿಂದ ಗದರುತ್ತಾ ಎತ್ತಿಕೊಂಡಳು. ತೀರ್ಥ ಪ್ರಸಾದ ಪಡೆದ ಮೇಲೆ ಮಂಜುಳ ಹೋಗಿ ಬುಟ್ಟಿ ತಂದಳು. ಪ್ರಭಾ ರಾಯರಿಗೆ ಭಕ್ತಿಯಿಂದ ನಮಸ್ಕರಿಸಿ ಮಗುವನ್ನು ಎತ್ತಿಕೊಂಡು ಹೊರಗೆ ನಡೆದಳು. ಆಟೋ ಸ್ಟ್ಯಾಂಡ್ ಹತ್ತಿರವಾದರೂ ಹೋಗೋಣ ಎಂದ ಜಗದೀಶ್. 3 ಜನ ಆಟೋ ಸ್ಟ್ಯಾಂಡ್ ಕಡೆ ಹೆಜ್ಜೆ ಹಾಕಿದರು. ಬಾಬು ಬೀದಿಯಲ್ಲಿ ಸಹ ತಾಯಿಯಿಂದ ಕೆಳಗಿಳಿಯಲು ಹವಣಿಸುತ್ತಿದ್ದ. ಚಂದ್ರಮೋಹನ್ ಬಂದು ಕಾರಿನಲ್ಲಿ ಕುಳಿತು ಬಿಟ್ಟ. ಅವನ ತಲೆಯಲ್ಲಿ 10 ಸುತ್ತಿಗೆಗಳು ಒಟ್ಟಿಗೆ ಪ್ರಾರಂಭಿಸಿದವು ಕೆಲಸ. ಇರೋ ಜನಕ್ಕೆ ಕಾರು ಸಾಲುವ ಹಾಗಿರಲಿಲ್ಲ. ಆಗುವಷ್ಟು ಜನ ಕಾರಿನಲ್ಲಿ ಕುಳಿತರು. ಮಿಕ್ಕವರು ಬಸ್ ಸ್ಟಾಪ್ ಕಡೆ ಹೆಜ್ಜೆ ಹಾಕಿದರು. ಚಂದ್ರಮೋಹನನ ಕಾರು ಬಂದಾಗ ಇವರು 3 ಜನ ಆಟೋ ಸ್ಟ್ಯಾಂಡ್ನಲ್ಲಿದ್ದರು. ಅಲ್ಲಿ ಆಟೋಗಳ ಸುಳಿವೇ ಇರಲಿಲ್ಲ. ಬಾಬು ಚಪ್ಪಾಳೆ ತಟ್ಟಿ ಕೇಕೆ ಹಾಕುತ್ತಿದ್ದ. ಒಂದು ಗಳಿಗೆ ಚಂದ್ರಮೋಹನನಿಗೆ ಹೃದಯವೇ ಸ್ತಬ್ಧವಾದ ಅನುಭವವಾಯಿತು. ಮರುಕ್ಷಣವೇ ಚೇತರಿಸಿಕೊಂಡು ಕಾರು ನಡೆಸಿದ. ಕಾರಿನಲ್ಲಿ ಕಣ್ಮಣಿ ಚಂದ್ರಮೋಹನನ ಪಕ್ಕದಲ್ಲಿ ಕುಳಿತದ್ದನ್ನು ಪ್ರಭಾ ನೋಡಿದಳು. ಕಾರಿನಲ್ಲಿ ಬಂದ ಜನವೆಲ್ಲ ಇವರ ಮನೆಯಲ್ಲೇ ಉಳಿದರು. ಸುಭದ್ರಮ್ಮನವರಿಗಂತೂ ಅಳುವಷ್ಟು ದುಃಖ ಒತ್ತಿಕೊಂಡು ಬರುತ್ತಿತ್ತು. ಕೋಣೆಗೆ ಹೋದವರು ಅಳುತ್ತಾ ಕುಳಿತು ಬಿಟ್ಟರು. ಅವರನ್ನು ಸಮಾಧಾನ ಮಾಡುವುದಕ್ಕೆ ವೆಂಕಣ್ಣನವರು ಹೋದರು. ಇದೇನು ಸುಭದ್ರ, ಮಗು ಹಾಗೆ ಆಡ್ತಿ, ಈಗೇನಾಯಿತು ಅಂಥದ್ದು? ಅವರು ಸಹ ಅಸೂಯೆ ಕಣ್ಣುಗಳಿಂದ ಪ್ರಭಾಳನ್ನು ಬಾಬುವನ್ನು ನೋಡಿದರು. ಪ್ರಭಾ ಮೊದಲಿಗಿಂತಲೂ ಚೆನ್ನಾಗಿ ಕಂಡಳು ಅವರ ಕಣ್ಣಿಗೆ. ತಾವಾಗಿ ಸುಭದ್ರ ಚಂದ್ರಮೋಹನನ ಕಣ್ಣಿಗೆ ಬೀಳುವಂತೆ ಮಾಡಿದೆವಲ್ಲ ಎಂದು ಕೈ ಹಿಸುಕಿಕೊಂಡರು. ಎಲ್ಲ ತಿಳಿದು ಕೇಳ್ತಾ ಇದ್ದೀಯಲ್ಲಣ್ಣ, ಅಂತಹ ಮೊಮ್ಮಗನನ್ನು ಎತ್ತಿ ಮುದ್ದಾಡೋ ಭಾಗ್ಯ ಈ ನಿರ್ಭಾಗ್ಯಗೆ ಇಲ್ಲದೆ ಹೋಯಿತಲ್ಲ. ಯಾಕೋ ವೆಂಕಣ್ಣನವರ ಚುರುಕು ಬುದ್ಧಿ ಮಂಕಾಯಿತು. ಆದರೆ ಅವರ ಮನೆಹಾಳು ಬುದ್ಧಿ ಸಮಯ ನೋಡಿ ಏನೋ ಹೇಳೇ ಬಿಟ್ಟಿತು. ಅದು ನಿನ್ನ ಮೊಮ್ಮಗುವೆ ಅಂತ ಏನು ಗ್ಯಾರಂಟಿ? ಅವರ ಮಾತು ಮುಗಿದ ತಕ್ಷಣವೇ ಸಿಡಿಲಿನಂತೆ ಗರ್ಜನೆ ಬಂದು ಅಪ್ಪಳಿಸಿತು. ಮಾವ, ನೀವು ಏನು ಹೇಳ್ತಾ ಇದ್ದೀರಿ? ರೌದ್ರಾಕಾರನಾಗಿ ನಿಂತ ಚಂದ್ರಮೋಹನನನ್ನು ನೋಡಿ ಒಂದು ಗಳಿಗೆ ವೆಂಕಣ್ಣನವರ ಎದೆ ನಡುಗಿತು. ಅವನು ಎಂದು ಕೋಪಗೊಂಡದ್ದನ್ನೇ ಅವರು ಕಾಣರು. ಹುಡುಗನಾಗಿದ್ದಾಗಿನಿಂದಲೂ ಬಹಳ ಶಾಂತ ಸ್ವಭಾವದವನು. ತಾಯಿಯ ಮಾತು ಅಂದರೆ ಅವನಿಗೆ ವೇದವಾಕ್ಯ. ಅವರ ಮನಸ್ಸಿನ ಸಂತೋಷಕ್ಕೆ ಅವನು ಏನು ಬೇಕಾದರೂ ಮಾಡಬಲ್ಲವನಾಗಿದ್ದ. ಅದೊಂದು ಪ್ರೀತಿ ಅವನನ್ನು ತಡೆಯದಿದ್ದರೆ ವಿದೇಶದಲ್ಲಿ ವ್ಯಾಸಂಗ ಪಡೆದು ಮೇಲು ತರಗತಿಯ ಡಾಕ್ಟರ್ ಎನಿಸಿಕೊಳ್ಳಬಹುದಿತ್ತು. ಆ ಅಪೇಕ್ಷೆ ಅವನಿಗೂ ಇತ್ತು. ಅಂತಹ ಆರ್ಥಿಕ ಅನುಕೂಲವೂ ಇತ್ತು. ಅಂಥ ಸ್ಕಾಲರ್ ಸಹ ಅವನು ಆಗಿದ್ದ. ಚಂದ್ರಮೋಹನ್ ತನ್ನ ಕೋಣೆಗೆ ಹೊರಟು ಹೋದ. ಕೋಪದಿಂದ ಅವನ ಮೈ ಇನ್ನೂ ಕಂಪಿಸುತ್ತಿತ್ತು. ಅರಳಿದ ಮೂಗಿನ ಹೊಳ್ಳೆಗಳು ಇನ್ನೂ ಮೊದಲಿನ ಸ್ಥಿತಿಗೆ ಬಂದಿರಲಿಲ್ಲ. ಹೆಚ್ಚಿದ್ದ ಅವನ ಎದೆ ಏರಿಳಿತ ತಗ್ಗಿರಲಿಲ್ಲ. ಜಗತ್ತೇ ಅವನ ಸುತ್ತ ಸುತ್ತುತ್ತಿರುವಂತೆ ತಾನು ಮಾತ್ರ ಶಿಲೆಯಂತೆ ನಿಂತಂತೆ ಅವನಿಗೆ ಭಾಸವಾಯಿತು. ಅಂದಿನಿಂದ ಮನೆಯ ವಾತಾವರಣದಲ್ಲಿ ಅಮಿತ ಬದಲಾವಣೆಯಾಯಿತು. ಚಂದ್ರಮೋಹನ್ ಮನೆಯಲ್ಲಿದ್ದಾಗ ವೆಂಕಣ್ಣ ಬರುತ್ತಲೇ ಇರಲಿಲ್ಲ. ಬಂದರೂ ಅವನ ಮುಖ ತಪ್ಪಿಸಿ ಓಡಾಡುತ್ತಿದ್ದರು. ಸುಭದ್ರಮ್ಮನವರು ಮಗನ ಮುಂದೆ ನಿಂತು ಮಾತನಾಡಲು ಅಂಜುತ್ತಿದ್ದರು. ಅವರಿಗೆ ತಾವೇನೋ ತಪ್ಪು ಮಾಡಿದ್ದೀವಿ ಅನ್ನೋ ಭಾವನೆ ಅವರನ್ನು ವಿಚಿತ್ರ ವೇದನೆಗೆ ಗುರಿಪಡಿಸಿತ್ತು. ಗಳಿಗೆಗೂ ಅವರಿಗೆ ಸೊಸೆ ಮೊಮ್ಮಗನದೇ ನೆನಪು. ಕಣ್ಮಣಿಯನ್ನು ಮಗ ಮದುವೆಯಾಗಬಹುದು ಎಂಬ ಆಸೆ ದೂರ ಸರಿಯತೊಡಗಿತು. ವೆಂಕಣ್ಣನವರು ಬಂದು ಹೋದಾಗಲೆಲ್ಲ ತಂಗಿಯ ಬಳಿ ದುಡ್ಡು ಕೇಳುತ್ತಿದ್ದರು. ಅದಲ್ಲದೆ ತಂಗಿಗೆ ಗೊತ್ತಾಗದೆ ಮಗಳ ಸಹಕಾರ ಆಗಾಗ ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ ಅಂತ ಅಧಿಕ ಬೆಲೆ ಪದಾರ್ಥಗಳನ್ನು ಕೊಂಡೊಯ್ಯುತ್ತಿದ್ದರು. ಅಪ್ಪಿತಪ್ಪಿ ಸಹ ಸುಭದ್ರಮ್ಮ ಶಾರದೆಯ ಮನೆ ಕಡೆ ಈ ನಡುವೆ ಸುಳಿಯುತ್ತಿರಲಿಲ್ಲ. ಅವರಿಗೆ ಎಲ್ಲರ ಮೇಲೂ ಒಂದು ತರಹ ಜಿಗುಪ್ಸೆ ಉಂಟಾಗಿತ್ತು. ಕಣ್ಮಣಿಯ ಬಳಿಯೂ ಸಹ ಬಹಳ ಮಾತಾಡುತ್ತಿರಲಿಲ್ಲ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.